ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 20/8/2026ಕ್ಕೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದೆ. ಅದು ಬಂದ್ಬಿಟ್ಟು PSTR ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು. ಇದು ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ವೃಂದದ ಹುದ್ದೆಗಳು. ಅಂದರೆ ಅಲ್ಲಿ ವಾಲ್ಮೀಕಿ ಆಶ್ರಮ ವಸತಿ ಶಾಲೆಗಳಂತ ಬರ್ತವೆ. 1ರಿಂದ 5ನೇ ತರಗತಿಯವರೆಗೆ ಶಾಲೆಗಳನ್ನು ರನ್ ಮಾಡ್ತಾರೆ. ಸೊ ಅಲ್ಲಿ ಈ ನೇಮಕಾತಿ ಇದೆ. ಕಳೆದ ವರ್ಷವೇ ಇದು ನೇಮಕಾತಿ ಸುದ್ದಿ ಇತ್ತು, ಬಟ್ ಇವಾಗ ಅದನ್ನು ರಿಲೀಸ್ ಆಯಿತು. ಎಸ್, ನಿಮ್ಮ KAಗೆ ಎಕ್ಸಾಮ್ಗೆ ಬರ್ತಕ್ಕಂಥ ಬಹಳಷ್ಟು ವಿಡಿಯೋಗಳು, ಬುಕ್ಸ್ಗಳನ್ನು ಕೂಡ ನಾವುಗಳು ಕಮೆಂಟಲ್ಲಿ ಪ್ರಾಡಕ್ಟಲ್ಲಿ ಟ್ಯಾಗ್ ಮಾಡಿದ್ದೀನಿ. ವಿಡಿಯೋಗಳು ಕೂಡ ಬರ್ತಾ ಇದ್ದಾವೆ. ಅವುಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ. 100 ಹುದ್ದೆಗಳಿದ್ದಾವೆ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ PSTR ಆಸ್ಪಿರೆಂಟ್ಸ್ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಸ್ಯಾಲರಿ ಇದೆ 41,300ರಿಂದ 81,800. ಅರೌಂಡ್ ನಿಮಗೆ ಫಸ್ಟ್ಗೆ 55,000ವರೆಗೂ ಸ್ಯಾಲ್ರಿ ಬರ್ಬೋದು. ಎಸ್, ಓಕೆ. ಇದು ಹುದ್ದೆಗಳನ್ನು ಕಾಲಕಾಲಕ್ಕೆ ಬದಲಾವಣೆಗೆ ಒಳಪಡ್ತಿದ್ದಾವೆ ಅಂತ ಹೇಳಿದ್ದಾರೆ. ಒಟ್ಟು ಎಜುಕೇಷನ್ ಏನಿದೆ ಅಂದರೆ PUCಯಲ್ಲಿ 50% ಆಗಿರಬೇಕು, DLED ಅಥವಾ DED ಆಗಿರಬೇಕಂತ ಹೇಳಿದ್ದಾರೆ. PUCಯಲ್ಲಿ 50% ಅಥವಾ 4 ವರ್ಷದ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರಬೇಕು. TET ಆರ್ CTET ಈಸ್ ದ ವೆರಿ ಮೋಸ್ಟ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ. ನೀವು ಕರ್ನಾಟಕ ಟೆಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಟೆಟ್ಟನ್ನು ಪಾಸ್ ಆಗಲೇಬೇಕು. ಇಷ್ಟು ವೃಂದದ ಹುದ್ದೆಗಳಿಗೆ ನಿಮಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಇತ್ತು. ಓಕೆನಾ? ಎಸ್, ನೀವು ಕಡೆಯ ದಿನಾಂಕದ ಒಳಗೆ ಪ್ರಮಾಣ ಪತ್ರಗಳನ್ನು ಹೊಂದಿರಲೇಬೇಕು ಅಂತ ಹೇಳಿದ್ದಾರೆ. ಆಮೇಲೆ ವೆರಿಫಿಕೇಷನ್ ಟೈಮಲ್ಲಿ ಅವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವೇನು ಮಾಡಬೇಕು, ಅಥಾರಿಟಿಗೆ ಸಬ್ಮಿಷನ್ ಮಾಡಬೇಕು. ಓಕೆ. ಆಮೇಲೆ ವಿಶೇಷವಾಗಿರ್ತಕ್ಕಂಥದ್ದು ಏನು ಕೇಳಿದ್ದಾರೆ ಅಂತಂದರೆ, ಅವರು ವಯೋಮಿತಿ ಬಗ್ಗೆ ಬಹಳ ಸುದ್ದಿ ಇದೆ. ಬಟ್ ವಯೋಮಿತಿ ಎಲ್ಲರೂ ಕೂಡ ಸೇಮ್ ಇಡ್ತಾ ಇದ್ದಾರೆ. ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆಯವರಿಗೆ 40, 2A 2B, 3A 3Bಗೆ 43, SC ST ಕ್ಯಾಟಗರಿ 1 ಅವರಿಗೆ 45 ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಓಕೆನಾ? ಆಮೇಲೆ ಮತ್ತೆ ಕೆಲವು ವಿಶೇಷವಾಗಿರ್ತಕ್ಕಂಥ ಪ್ರಕರಣಗಳಲ್ಲಿಯೂ ಕೂಡ ನಿಮಗೆ ಗರಿಷ್ಠ ವಯೋಮಿತಿ ಸಿಗ್ತದೆ. ಸೊ ಡ್ರೈವಲ್ಲಿ ನೋಟಿಫಿಕೇಷನ್ ಹಾಕಿರ್ತೀನಿ, ಅದನ್ನು ನೋಡಿ ಅಂತ ಹೇಳ್ತಾ, ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಲಿಂಕ್ ಬಂದುಬಿಟ್ಟು KAಲಿರ್ತಕ್ಕಂಥ cet.online.karnataka.gov.in.ka ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಕ್ಲಿಯರ್ ಸ್ಟಾರ್ಟಿಂಗ್ ವಿಂಡೋ ಬಂದುಬಿಟ್ಟು 21/8 ಇದೆ. ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 18/9/2026 ಇದೆ. ನಿಮಗೆ ಫೀ ಪೇಡ್ ಮಾಡಲಿಕ್ಕೆ 19/9 ಅಂತ ಕೊಟ್ಟಿದ್ದಾರೆ. ಓಕೆ, ಇವತ್ತು 25 ಇದೆ, ಲೇಟಾಗಿಯೇ ರಿಲೀಸ್ ಮಾಡಿದ್ದಾರೆ. ಓಕೆನಾ? ಎಸ್, ಪ್ರೊಬೇಷನರಿ ಡಿಕ್ಲರೇಷನನ್ನು 2 ಇಯರ್ಸ್ ಕೊಟ್ಟಿದ್ದಾರೆ. ಸ್ಯಾಲರಿ ಹೇಳಿದ್ದೀನಿ 41,300ದಿಂದ ಸ್ಟಾರ್ಟಿಂಗ್ ಇದೆ. ನಿಮಗೆ ಫಸ್ಟ್ ಡೇ 55,000ವರೆಗೂ ಕೂಡ ಸ್ಯಾಲ್ರಿ ಸಿಗ್ತದೆ. ಓಕೆ. ಮತ್ತು ಹೇಳಿದ್ದಾರೆ ನಿಮಗೆ NPS ಸೌಲಭ್ಯ ಕೊಡಲ್ಪಟ್ಟಿದೆ. ಇದು ಪ್ಯೂರ್ ಗೌರ್ಮೆಂಟ್ ಆಗಿರ್ತಕ್ಕಂಥ ಪೋಸ್ಟ್ ಇದ್ದಾವೆ. ಓಕೆ. ಫೀ ನೋಡಿ, ಕೇವಲ ನಿಮಗೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗ 2A 2B 3A 3Bಗೆ 750, ಅಂದರೆ ಇದರಲ್ಲಿ 750 ಒಟ್ಟು, 500 ಅರ್ಜಿ ಶುಲ್ಕ, 250 ಪ್ರಕ್ರಿಯೆ ಶುಲ್ಕ. ಓಕೆ. SC ST ಕ್ಯಾಟಗರಿ 1, ಮಾಜಿ ಸೈನಿಕ, ತೃತೀಯ ಲಿಂಗದವರಿಗೆ 500 ಇದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಇದೆ. ಸೊ ಇದು ಫೀ ಆಗಿರ್ತಕ್ಕಂಥದ್ದಿತ್ತು. ಆಮೇಲೆ ಎಕ್ಸಾಮ್ ಡೇಟನ್ನು ಲಾಸ್ಟಿಗೆ ಹೇಳ್ತೀನಿ ಅಂತಿದ್ರೆ, ಮೇ ಬಿ ಇಯರ್ ಎಂಡಲ್ಲಿ ನವಂಬರ್ ಡಿಸೆಂಬರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಪರೀಕ್ಷೆಗಳನ್ನು ಕೂಡ ಮಾಡ್ಬೋದು. 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಇದು ಕೂಡ CBT ಇರ್ಬೋದು ಅಥವಾ ಆಫ್ಲೈನ್ OMR ಸೀಟ್ ಇರ್ತದೆ. ಡಿಸ್ಟಿಕ್ ಲೆವೆಲಲ್ಲಿ ನಡೀತದೆ ಅಂತ ಹೇಳಿದ್ದಾರೆ. ಬಟ್ ಆದರೂ ಕೂಡ ಎಕ್ಸಾಮ್ ಸೆಂಟ್ರನ್ನು ನಂಬರ್ ಆಫ್ ಸ್ಟೂಡೆಂಟ್ಸ್ ಮೇಲೆ ಅವ್ರು ಚೇಂಜ್ ಮಾಡ್ತಾರೆ. ಓಕೆ. ಯಾರು SSLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಓದಿಲ್ಲ ಕನ್ನಡ, ನೆನಪಿಟ್ಕೊಡ್ರಿ. ಕನ್ನಡವನ್ನು ಏನು ಮಾಡಬೇಕು, SSLCಗಿಂತ ಉನ್ನತ ಮಟ್ಟದಲ್ಲಿ ಪ್ರಥಮ ಅಥವಾ ದ್ವಿತೀಯ ವಿಷಯವಾಗಿ ಅಭ್ಯಾಸ ಮಾಡದಿದ್ದರೆ ಸೊ ಮಾತ್ರ ನೀವು ಕನ್ನಡ ಏನು ಮಾಡಬೇಕು, ಕಂಪಲ್ಸರಿ ಎಕ್ಸಾಮ್ಗೆ ಅಟೆಂಡ್ ಆಗಬೇಕು. ಅದರಲ್ಲಿ 50 ಮಾರ್ಕ್ಸ್ ತೊಗೊಳ್ಳೇಬೇಕು. 2 ಪೇಪರ್ ಇರುತ್ತೆ. ಪೇಪರ್ 1 GK ಇದೆ. ಓಕೆ. 100 ಕ್ವಶನ್, 100 ಮಾರ್ಕ್ಸ್, 2 ಅವರ್ಸ್ ಇದೆ. ಸೊ ಕರೆಂಟ್ ಅಫೇರ್ಸ್ ಇದೆ, ಸಾಮಾನ್ಯ ಜ್ಞಾನ ಇದೆ, ಭಾರತದ ಸಂವಿಧಾನ, ಕರ್ನಾಟಕ ಇತಿಹಾಸ ಇದೆ, ಭೂಗೋಳ ಇದೆ, ಪ್ರಾದೇಶಿಕ ಆಡಳಿತ, ರಾಜಕೀಯ ವಿಷಯ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇದೆ. ಆಮೇಲೆ ಪರಿಸರಕ್ಕೆ ಸಂಬಂಧಿತ ವಿಷಯಗಳು. 100 ಅಂಕ, 100 ಪ್ರಶ್ನೆ, 2 ಗಂಟೆ. ಪೇಪರ್ 2ದಲ್ಲಿ 3 ವಿಷಯ ಬರುತ್ತೆ ಅಂತ ಹೇಳಿದ್ದಾರೆ. ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೈನ್ಸ್. ಇಲ್ಲಿ 100 ಅಂಕ, 100 ಪ್ರಶ್ನೆ, 2 ಗಂಟೆ ಇದೆ. ಶೇಕಡ 35 ಅಂಕ ಗಳಿಸಲೇಬೇಕು, ಅದರ ಮಾತ್ರ ಕ್ವಾಲಿಫೈಡ್ ಆಗಿ ಮಾಡ್ತಾರೆ. ಓಕೆ. ಋಣಾತ್ಮಕ ಮೌಲ್ಯಮಾಪನ ಇದೆ 0.25. ಸೊ ಯಾರೆಲ್ಲ ನೆಗೆಟಿವ್ ಆಗಿ ಮಾರ್ಕಿಂಗನ್ನು 0.25 ಮಾಡಲೇಬೇಕು. ಇನ್ ಕೇಸ್ 5ನೇ ವೃತ್ತವನ್ನು ತುಂಬದೇ ಇದ್ದವರು ಕೂಡ 0.25 ಮಾರ್ಕ್ಸನ್ನು ಏನು ಮಾಡ್ತಾರಪ್ಪ ಅಂದರೆ ಲೆಸ್ ಆಗ್ತದೆ. ಸೊ ನೀವು ಉತ್ತರ ಗೊತ್ತಿಲ್ಲ ಅಂದರೆ ಲಾಸ್ಟ್ ನೀವು 5ನೇ ವೃತ್ತವನ್ನು ತುಂಬಲೇಬೇಕು. ಇಷ್ಟು ನೇಮಕಾತಿ ಅಧಿಸೂಚನೆ ಇರತಕ್ಕಂಥ ವಿಶೇಷ ಅಂಶಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಹೇಳಿದ್ದಾರೆ. RD ಸಂಖ್ಯೆಗಳಿರಬೇಕು SC ST ಅಥವಾ ಇತರೆ ವರ್ಗದವರಿಗೆ. ವಿಶೇಷವಾಗಿ ಇಲ್ಲಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅನ್ನು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಕೊಡಲೇಬೇಕು. RD ಸಂಖ್ಯೆ ಇರಲೇಬೇಕು ಅಂತ ಅವ್ರು ಏನು ಮಾಡಿದ್ದಾರೆ ಅಂದರೆ ಹೇಳಿದ್ದಾರೆ.
ಓಕೆನಾ. ಆಮೇಲೆ ಉದ್ಯೋಗಕ್ಕಾಗಿ ಪಡೆದ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಮಾತ್ರ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಶಿಕ್ಷಣ ಮತ್ತು ಇತರೆ ಸೌಲಭ್ಯಕ್ಕೆ ಪಡೆದ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸೋದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಇದು ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಇತ್ತು. ಒಟ್ಟಾರೆ ಡ್ರೈವಲ್ಲಿ ಹಾಕಿರ್ತೀನಿ, ರೂರಲ್ಲಿದೆ, ಕನ್ನಡ ಮೀಡಿಯಂ ಫಾರ್ಮೆಟನ್ನು ಆಲ್ರೆಡಿ KE ವೆಬ್ಸೈಟಲ್ಲಿ ಇದ್ದಾವೆ. ಅವುಗಳನ್ನು ನೋಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಲಾಸ್ಟ್ ಡೇವರೆಗೆ ಕಾಯ್ದೆ, ಓಕೆ, ಕಡೆಯ ದಿನಾಂಕದವರೆಗೆ ಕಾಯ್ದೆ ತಾವೇನು ಮಾಡಬೇಕಪ್ಪ ಅಂತಂದರೆ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಎಟ್ ದ ಟೈಮ್ ಆಫ್ ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ನಿಮ್ಮ ಕಡೆ ಆಧಾರ್ ಕಾರ್ಡ್ ಇರಬೇಕು, PUC DED ಎಲ್ಲ ವರ್ಷದ್ದು ಅಂಕಗಳನ್ನು ಇರಬೇಕು, ಸೆಮೆಸ್ಟರ್ ಮಾರ್ಕ್ಸ್ ಕಾರ್ಡ್ಗಳಿರಬೇಕು, ಡೇಟ್ ಆಫ್ ಬರ್ತ್ಗಾಗಿ SSLC ಸರ್ಟಿಫಿಕೇಟ್ ಇರಬೇಕು, ರಿಸರ್ವೇಷನ್ ಯಾವೆಲ್ಲ ಕ್ಲೇಮ್ ಮಾಡ್ತಾ ಇದ್ದಲ್ಲ ಅವೆಲ್ಲ ಕೊನೆಯ ದಿನಾಂಕದ ಒಳಗಡೆ ನೀವೇನು ಮಾಡಬೇಕಪ್ಪ ಅಂದ್ರೆ ಕೊಡಬೇಕು. ಯಾರು ಇನ್ ಸರ್ವಿಸಲ್ಲಿ ಇದ್ದೀರಲ್ಲ ಸೇವಾನಿರತರು, ಅವರು ಸೇವಾ ನಿರಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆದು ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇದರಲ್ಲೇನು ವಿಶೇಷವಾಗಿರ್ತಕ್ಕಂಥದ್ದು ಏನಿಲ್ಲ, ಆ್ಯಸ್ ಇಟ್ ಈಸ್ ಸೇಮ್ ಆಗಿರ್ತಕ್ಕಂಥದ್ದು. ಬಟ್ 100 ಪೋಸ್ಟ್ ಇದ್ದಾವೆ, ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಇದ್ರ ಬಗ್ಗೆ ಡೌಟ್ ಅನಿಸಿದರೆ KA ವೆಬ್ಸೈಟ್ ಹೆಲ್ಪ್ಲೈನ್ ಇದ್ದಾವೆ, 08023460460ಗೆ ನಿಮ್ಮ ಸಂದೇಹಗಳಿಗಾಗಿ ಕರೆಗಳನ್ನು ಮಾಡಿ ಪರಿಹರಿಸಿಕೊಳ್ಳಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಒಟ್ಟಾರೆಯಾಗಿರ್ತಕ್ಕಂಥ 100 ಪೋಸ್ಟ್ ಇದ್ದಾವೆ. ಹಾರಿಜಾಂಟಲ್ ರಿಸರ್ವೇಷನ್ಗಳನ್ನು ಕೂಡ ಅವರು ಆಮೇಲೆ ಹಾಕಿರ್ಬೋದು. ಬಟ್ ಇಷ್ಟು ಮಾತ್ರ ಏನು ಮಾಡಿದ್ರಪ್ಪ ಅಂತಂದರೆ ಕೊಟ್ಟಿದ್ರು. ಗುಡ್ ಲಕ್.